ಹಾಗಾಗಿ ಇವತ್ತು ನಾವೆಲ್ಲ ಅವ್ರು ಹಾಕೊಂಡಿರುವಂತಹ ಇದರಲ್ಲಿ ಸಾಗುವಂಥ ಕೆಲಸವನ್ನ ಮಾಡಬೇಕು. ನಿಮಗೆಲ್ಲ ಗೊತ್ತಿರುವಂಗೆ ರಾಮಧಾನ್ಯ ಅಂತ ಒಂದು ಚರಿತ್ರೆ ಮುಖಾಂತರ ಅವ್ರು ಹಾಕೊಂಡಿರುವಂತಹ ಭತ್ತ ಮತ್ತು ರಾಗಿ, ಇದ್ರ ಬಗ್ಗೆ ನಿಮ್ಗೆ ಈ ಕತೆ ಬಗ್ಗೆ ನಿಮ್ಗೆಲ್ಲ ತಿಳಿದಿರ್ತೀರಿ ಅಂತ ಬರ್ತಿರ್ತೀರಿ. ಭತ್ತ ಮೇಲೋ ರಾಗಿ ಮೇಲೋ ಅನ್ನೋ ರೀತಿಯಲ್ಲಿ ಅವ್ರು ಬರ್ತಿರುವಂತಹ ಚರಿತ್ರೆಯನ್ನ ನಾವೆಲ್ಲ ಓದುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಕನಕದಾಸರು ಬರೀ ಒಂದು ಸಮಾಜಕ್ಕೆ ಸೀಮಿತವಾದದ್ದಲ್ಲ, ಇಡೀ ಪ್ರಪಂಚ, ಇಡೀ ದೇಶ ತಿರುಗಿ ನೋಡುವಂತಹ ಅಪ್ರತಿಮ ನಾಯಕರಲ್ಲಿ ಅವರೊಬ್ಬರು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆಲ್ಲರಿಗೂ ಶ್ರೇಷ್ಠವಾದಂತಹ ನಾಯಕರು. ನಾವು ಪದೇ ಪದೇ ಯಾಕೆ ಅವ್ರು ಹಾಕೊಂಡಿರುವಂತಹ ಹಾದಿಯಲ್ಲಿ ಸಾಗೋಣ ಅಂತ ಹೇಳಿದ್ರೆ, ನಮಗೆ ಅವರ ಇದನ್ನ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ಪ್ರಾಮಾಣಿಕವಾಗಿ ಮುಂದಿನ ಪೀಳಿಗೆಗೂ ಸಹ ಕಾಪಾಡಿಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡಬೇಕು, ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ, ಇವತ್ತು ಕನಕ ಜಯಂತಿಯನ್ನ ಅದ್ಭುತವಾಗಿ ಜಿಲ್ಲಾಡಳಿತ ಇವತ್ತು ಆಚರಿಸಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ಕೋರುತ್ತಾ, ಇವತ್ತು ನಮ್ಮ ಶಿವಪ್ಪಣ್ಣ ಅವರು ನೂತನವಾಗಿ ಅಧ್ಯಕ್ಷರಾಗಿ ಸಮಾಜದಿಂದ ಹೋರಾಟವನ್ನ ಮಾಡಿ ಇವತ್ತು ಸಮಾಜದಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ, ಅವರಿಗೆ ನಿಮ್ಮ ಸಮಾಜದ ಪರವಾಗಿ ಮತ್ತೆ ಇವತ್ತು ಅವರಿಗೆ ವಿಶಿಷ್ಟವಾದಂತಹ ಕನಕದಾಸ ಜಯಂತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅವರು ಇವತ್ತು ಅಧ್ಯಕ್ಷರಾಗಿ ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಿರೋದು ನನಗಂತೂ ಆತ್ಮೀಯವಾಗಿ ನನಗೆ ತುಂಬಾ ಖುಷಿಯಾದಂತಹ ಒಂದು ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಜನಪ್ರತಿನಿಧಿಗಳಾಗಿ ಸಮಾಜದ ಏಳಿಗೆಗೆ ನಾವೆಲ್ಲ ಪ್ರಾಮಾಣಿಕವಾಗಿ ದುಡಿಯುವಂತ ಕೆಲಸವನ್ನ ಮಾಡಬೇಕು. ಮತ್ತೆ ಸಾರ್ವಜನಿಕರವಾಗಿ ನಾವು ಯಾವ್ಯಾವ ಕೆಲಸಗಳನ್ನ ಸಮಾಜದ ರೀತಿಯಲ್ಲಿ ಮಾಡುವಂತ ಕೆಲಸ ನಮ್ಮೆಲ್ಲರ ಹೊಣೆಗಾರಿಕೆ ಆಗಿರುತ್ತದೆ ಅಂತ ಹೇಳ್ತಾ, ನನ್ನ ಕರ್ಚಿ ಆತ್ಮೀಯವಾಗಿ ನಿಮಗೂ ಸಹ 4 ಕಡೆ ಕನಕದಾಸ ಜಯಂತಿ ಇರೋದ್ರಿಂದ ನಾವು ಹೊರಡಬೇಕಾಗಿದೆ. ಕರ್ಚಿ ಆತ್ಮೀಯವಾಗಿ ಕಾರ್ಯಕ್ರಮದಲ್ಲಿ ಗೌರವಿಸಿದಂತಹ ಎಲ್ಲ ವೇದಿಕೆಯ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತೆ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಎಲ್ಲ ತಾಲೂಕಿನ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಮಾತನಾಡುತ್ತಿದ್ದೀನಿ.